ನೋಡಿ ಸ್ನೇಹಿತರೆ, ನೀವೆಲ್ಲ ಕೇಳ್ತಿದ್ರಿ ಭಾಳ ಜನ, ಇಲ್ಲ ಕಟಾವು ಮಾಡೋದು ಹೆಂಗೆ, ಇದನ್ನ ಹೆಂಗೆ ಮಾಡಬೇಕು ಅಂತೆಲ್ಲ ಕೇಳ್ತಿದ್ರು. ಅಂದ್ರೆ ಈ ಥರ ನೋಡ್ರಿ, ಅಲ್ಲೆಲ್ಲ ಮಾಡ್ರೆ ಆ ಥರ ಕಾಳು ಕಡಿ ಮಾಡಿಕೊಂಡು ಅದನ್ನು ಈ ಥರ ಕಟಾವು ಮಿಷನ್ ಅಂತ ಬೇರೆನೇ ಬರುತ್ತೆ. ಇದು ಹೆಂಗಂದ್ರೆ ಮೆಕ್ಕೆಜೋಳಕ್ಕೆ ಹೆಂಗೆ ಬೇರೆ, ಸನ್ಫ್ಲವರ್ ಈ ಥರ ಹೆಂಗೆ ಇರುತ್ತೆ, ಅವರು ಒಂದು ಬೇರೆನೇ ಇದೆ. ಈ ಯಂತ್ರದ ಮುಖಾಂತರ ಈ ಥರ ಕಾಳು ಕಡಿ ಮಾಡಿಕೊಂಡು ಇದನ್ನು ನಾವು ನಾವು ಏನು ಮಾಡ್ತೀವಿ, ಮಾರಾಟಕ್ಕೆ ಹೋಗಕ್ಕೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ಕಡೆ ಬುಡ್ಡಿ, ಈ ಕಡೆ ಕಾಳು ಬರುತ್ತೆ. ಈ ಕಾಳು ತಂದು ಹಾಕ್ತಾರೆ. ಇದೇ ಥರನ ಕಾಳು ಕಡೆಗೆ ಅದು ಅಷ್ಟು ಮಾರ್ಕೆಟ್ಗೆ ಹೋಗಕ್ಕೆ ಸಾಧ್ಯ ಇರೋದು. ಇಲ್ಲಿ ಈ ಥರ ಕಾಳುಗಳ ಅದನ್ನೇ ಮಾಡ್ತೀವಿ, ಔಡ್ಲನ್ನು ತೆಗೆದು ಔಡ್ಲನ್ನು ಬಿಡಿಸಿ ಈ ಥರ ಇಟ್ಟಿರ್ತೀವಿ. ಇವುಗಳನ್ನ ಏನು ಮಾಡೋದು, ನಾವು ರಾಟಿ ಅಂತೀವಿ ನಮ್ಮ ಕಡೆ, ಇಂಜನ್ ಅಂತಾರೆ, ಕೆಲವು ಕಡೆ ಯಂತ್ರ ಅಂತಾರೆ. ಈ ಥರ ಅದರಲ್ಲೇ ನಾವು ಏನು ಮಾಡ್ತಾರೆ, ಹಾಕಿ ಕಾಳು ಕಡಿ ಮಾಡ್ತಾರೆ. ಈ ಥರ ಒಂದು ಸೈಡ್ ಕಾಳು ಬಂದ್ರೆ ಒಂದು ಸೈಡ್ ಬುಡ್ಡಿ ಬರುತ್ತೆ. ಇಲ್ಲಿ ಕಾಳು ಬರ್ತಾಯಿದೆ, ಈ ಕಡೆ ಬುಡ್ಡಿ ಬರ್ತೈತೆ. ಅಂದರೆ ಇದನ್ನು ವಾಪಸ್ ಮತ್ತೆ ಹಾಕ್ತಾರೆ. ಈ ಥರ ಹಾಕಿ ನಾವೇನು ಮಾಡ್ತಾರೆ, ಕಾಳು ತೆಗೆದು ಮಾರಾಟಕ್ಕೆ ಲಭ್ಯ ಆಗುತ್ತೆ. ಇದೊಂದು ಯಂತ್ರನ, ಇದು ಸಣ್ಣದಿದೆ, ಭಾಳ ಚಿಕ್ಕದ ಯಂತ್ರ. ಆದರೆ ಇದರ ಅವಶ್ಯಕತೆ ಯಾರಾದರೂ ಔಡ್ಲ ಹಾಕ್ತೀನಿ ಅಂತನ್ನೋರಿಗೆ ಈ ಮಿಷನ್ ಇದ್ರೆ ಮಾತ್ರ ಸಾಧ್ಯ. ನಮಸ್ತೆ, ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವ ಥರ ತಾಂತ್ರಿಕ ಯುಗಕ್ಕೆ ಬಂದಿವಿ ಅಂತಂದ್ರೆ, ಒಂದು ಬೆಳೆ ಬೆಳೆದೀವಿ ಅಂದರೆ ಇಲ್ಲಿ ಔಡ್ಲ ನೀವು ನೋಡ್ತಾ ಇರ್ಬೋದು, ಔಡ್ಲಗಳನ್ನು ಇದಾಗೈತಿ, ಬಿತ್ತನೆ ಆಗೈತೆ. ಈ ಔಡ್ಲದಲ್ಲಿರುವಂಥ ಈಗ ನಾವೇನಾದ್ರು ಕಳೆ ನಿರ್ವಹಣೆಗಾಗಿ ಟ್ಯಾಕ್ಟ್ರಿ ಬಳಕೆ ಯಾವ ಥರ ಮಾಡ್ತಾರೆ ಅಂತಂದರೆ, ನಾವು ಎತ್ತುಗಳ ಬೆಳೆಸಿ ಎಡೆಗಡ್ಡೆ ಬಿಡ್ತೀವಿ. ಆದರೆ ಇವತ್ತು ಟ್ಯಾಕ್ಟ್ರಿ ಮುಖಾಂತರ ಯಾವ ಥರನ ನಾವು ಮಾಡ್ಬೋದು ಅಂತ ಇಲ್ಲೊಂದು ತೋರಿಸ್ತೀವಿ. ಎಷ್ಟು ನಾವು ಈ ತಾಂತ್ರಿಕತೆ ಅಂದ್ರೆ ನಾವು ಯಾವ ಥರ ಅಳವಡಿಸ್ಕೊಂಡ್ರೆ ನಮ್ಗೆ ಯಾವ ಥರ ಲಾಭ ಆಗುತ್ತೆ ಅನ್ನೋದು ಹೌದಲ್ಲ. ಈಗ ಯಾವುದಾದ್ರೂ ಯಾರಿಗಾದ್ರೂ ಅಷ್ಟೇ ಇದೆ, ನಮ್ಗೆ ಹೊಸ ಯುವಕರಿಗೆ ಅವಶ್ಯಕತೆ ಆಗ್ಬೋದು ಅಂದ್ಕೊಂಡು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಅವರೆಲ್ಲ ಶೇರ್ ಮಾಡಿರಿ, ಮತ್ತು ಇನ್ನೊಬ್ರಿಗೆ ಯೂಸ್ ಆಗುತ್ತೆ ನೋಡಿರಿ. ಯಾವ ಥರ ನೋಡ್ರಿ, ಅದೇ ಎತ್ತಿಲ್ಲ ಆದ್ರೆ ಸುಮಾರು ಇದೊಂದು 3 ರಿಂದ 4 ಎಕರೆ ಹೊಲ. ಎತ್ತಿಲ್ಲ ಆದ್ರೆ ಒಂದು 2ಗಳು 12 24 2400 3000ವರೆಗೆ ನಾವು ಖರ್ಚಾಗುತ್ತೆ. ಯಾಕಂದ್ರೆ ಒಬ್ರು ಕುಂಟಿ ಹಿಡಿಯೋರು ಅವ್ರಿಗೆ ಎಲ್ಲ ಕೂಲಿ ಕೊಡ್ಬೇಕಂತಂದ್ರೆ ಇವತ್ತು ನೋಡ್ರಿ, ಈ ಟ್ಯಾಕ್ಟ್ರಿ ಮುಖಾಂತರ ನಾವು ಅದೇ ಸ್ವಂತ ಟ್ಯಾಕ್ಟ್ರಿ ಇದ್ದವ್ರಿಗೆ ಅನುಕೂಲ ಆಗುತ್ತೆ. ಬಾಡಿಗೆ ರೂಪದಾಗ ಅಂದ್ರೆ ಸ್ವಲ್ಪ ಕಡಿಮೆ ರೂಪದಾಗ ಆಗ್ಬೋದು. ಅಂದ್ರೆ ಇಷ್ಟು ನಾವು ಬೇಗವಾಗಿ ಅಂದ್ರೆ ನಾವು ಎಡೆಗಡ್ಡೆ ಮಾಡ್ಕೊಳಕ್ಕೆ ಎಷ್ಟು ಈಸಿ ಆಗುತ್ತೆ ಅನ್ನೋಕೆ ಇದೊಂದು ಕುಂಟಿ. ಏನಂದ್ರೆ ಸಾಮಾನ್ಯವಾಗಿ ನಾವು ಎರಡರ ಕುಂಟೆ ಅಂತ ಬಳಸ್ತಿರೋ, ಎರಡರ ಕುಂಟಿಗೆ ಅವ್ರು ಏನು ಮಾಡ್ಕೊಂಡ್ರೆ ಅದು ಟಿ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಅವರು ಕುಂಟಿ ಮಾಡ್ಕೊಂಡ್ರೆ ಅದು ಈ ರೀತಿ ಭಾಳ ಯೂಸ್ಫುಲ್ ಐತಿ. ಮತ್ತು ಒಂದಿಷ್ಟು ರೈತರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಇವತ್ತು ಎತ್ತು ಸಮಯ ಅಂದರೆ ಎತ್ತುಗಳು ಸಿಗ್ತಾಯಿಲ್ಲ, ಸಮಯ ನಮಗೆ ಸಾಲ್ತಾ ಇಲ್ಲ ಅನ್ನೋರು ಸುಮಾರು ಒಂದು 50-100 ಎಕರೆ ಜಮೀನು ಮಾಡ್ಕೊಂಡಿರ್ತಾರೆ, 20-30 ಎಕರೆ ಜಮೀನು ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಭಾಳಷ್ಟು ಯೂಸ್ ಆಗುತ್ತೆ. ಮತ್ತು ಸ್ವಲ್ಪ ಹೊಲ ಇದ್ದವ್ರಿಗೂ ಭಾಳಷ್ಟು ಸಹಾಯನ ಆಗುತ್ತೆ. ಯಾಕಂದ್ರೆ ಒಂದು ಟೈಮಲ್ಲ 3-4 ಟೈಮ್ ಅಂದರೆ ಈ ಥರ ಯಾವ್ದಾರ ಬಳ್ಳಾರಿ ಓಡ್ನೆಲ್ಲ ಮೆಕ್ಕೆಜೋಳ ಊರಿದೆ, ಬಳ್ಳಾರಿ ಓಡ್ನೆಲ್ಲ ಅಂತ ಇದೆಲ್ಲ ಒಂದು ಬಳ್ಳಾರಿ ಓಡ್ ಅಂತಲೇ ಅಂತಾರೆ ಫೇಮಸ್. ಅವ್ರಲ್ಲ ಕುಂಟಿ ಆ ಥರ ಬರುತ್ತೆ, ಓಡನ್ನು ಮಾಡ್ಬೋದು ಅಂತ ಇದರಲ್ಲೇ ಅವ್ರು ಟ್ಯಾಕ್ಟ್ರಿ ಓಡಬೇಕು. ಈ ಟ್ಯಾಕ್ಟ್ರಿಯಲ್ಲೇ ಅವರು ಏನು ಮಾಡ್ಕೊಂಡಾರ, ಕುಂಟಿಯನ್ನು ಮಾಡ್ಕೊಂಡಾರ ಕಳೆ ನಿರ್ವಹಣೆಗೆ. ನೋಡ್ರಿ, ಇದೆಲ್ಲ ಟ್ಯಾಕ್ಟ್ರಿಲೇ ಬಿತ್ತನೆ ಮಾಡಿದ್ದು, ಟ್ಯಾಕ್ಟ್ರಿಲೇ ಇದನ್ನು ಮಾಡ್ಕೊಂಡಿದ್ದು. ಟೋಟಲಾಗಿ ಹೇಳ್ಬೇಕಂದ್ರೆ ಟ್ಯಾಕ್ಟ್ರಿಲೇ ಎಲ್ಲ ಮಾಡೋದು.